ಬಿಡು ಬಾ. ಹಲೋ, ನಿಮ್ಮ ಹೆಸರು? ಪುರುಷೋತ್ತಮ್ ಅಂತ. ಓಕೆ, ಎಷ್ಟು ವರ್ಷದಿಂದ ಕುಸ್ತಿ ಮಾಡ್ತಾ ಇದ್ದೀರಾ? ಸರ್ ನಾನು ಚಿಕ್ಕ ವಯಸ್ಸಿಂದ ಕುಸ್ತಿ ಮಾಡ್ತಾ ಇದ್ದೇನೆ. ಗಣೇಶ್ ಅಣ್ಣ ಅವ್ರ ಗರಡಿ ಮನೆಯಲ್ಲೇ ಚಿಕ್ಕ ವಯಸ್ಸಿಂದ ಮಾಡ್ತಾ ಇದ್ದೀವಿ ಸರ್. ನಿಮ್ಮ ಹೆಸರು? ಶಿವರಾಮ್. ಓಕೆ, ನಿಮ್ಮ ಹೆಸರು? ವಿಜಯ್ ಕುಮಾರ್. ಓಕೆ, ಶಿವರಾಮ್, ನೀವೇನು ಮಾಡ್ತೀರಿ? ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತೀರಾ ನೀವು? ನಾನು ಬಿಸ್ನೆಸ್ ಮಾಡ್ತೀನಿ. ನೀವು ಬಿಸ್ನೆಸ್ ಮಾಡ್ತೀರಾ? ಎಷ್ಟು ವರ್ಷಗಳಿಂದ ಕುಸ್ತಿ? ನಾವು ಗಣೇಶನವರು ಪಟ್ಟ ಶಿಷ್ಯಂದರು. ನಾವು ಪ್ರೈಮರಿ ಸ್ಕೂಲ್ ಏನಿತ್ತು ಅಲ್ಲಿಂದ ಪ್ರತಿಯೊಂದು ಗಣೇಶನವ್ರ ನೇತೃತ್ವದಲ್ಲಿ ಕತ್ತಿ ವರ್ಷೆ ಆಗ್ಬೋದು, ಕೋಲ್ ವರ್ಷೆ ಆಗ್ಬೋದು, ಕುಸ್ತಿ ಆಗ್ಬೋದು, ಫೈರ್ ವರ್ಕ್ಸು ಪ್ರತಿಯೊಂದು ಅಣ್ಣವ್ರ ಹತ್ರ ನಾವು ಕಲ್ತಿದ್ದೀವಿ. ನಮ್ಮ ಗುರುಗಳು ಅಣ್ಣವರು. ಓಕೆ, ಗಣೇಶನವರು. ಓಕೆ. ಬಿಜಿ, ಒಂದು ಏನಾದ್ರು ಕೂತಲ್ಲ, ಜಿಮ್ಗೆ ಮತ್ತು ಇದಕ್ಕೆ ಏನು ಡಿಫ್ರೆನ್ಸ್ ಇದೆ? ಈಗ ಸಿಕ್ಸ್ ಪ್ಯಾಕ್ ಅಂತ ನಾವು ತುಂಬಾ ಕೇಳ್ತೀವಿ. ಸಿಕ್ಸ್ ಪ್ಯಾಕ್ ಅನ್ನೋದಕ್ಕೆ ಸುಮ್ಮನೆ ಫ್ಯಾಷನ್ ಆಯಿತು. ಇದು ಸಿಕ್ಸ್ ಪ್ಯಾಕ್ ಬರೋದೇ ಇಲ್ಲ. ಸಿಕ್ಸ್ ಪ್ಯಾಕ್ ಇರೋದೇ ಸುಮ್ಮನೆ ಇಟ್ಕೋಬೋದು. ಬಟ್ ಇದೇನಿದೆ, ಈ ಕಲೆನೇ ಬೇರೆ ಸರ್. ಇದೊಂಥರ ಕಲೆ. ಈ ಕಲೆ ತುಂಬ ವಿಶೇಷ ಅಂದರೆ ಸ್ಟ್ರೆಂತ್, ಮನುಷ್ಯನ ಸ್ಟ್ರೆಂತು. ಹಾಗಾದ್ರೆ ಈ ಗುರುಗಳ ಜೊತೆ ಮಾತಾಡೋಣ. ಇಲ್ಲೊಬ್ರಿದ್ದಾರೆ ನಮ್ಮ ಬೇಕಾಗಿರೋರು. ಬನ್ನಿ. ರಂಗಣ್ಣ ಅಂದ್ಬಿಟ್ಟು, ನಾವೆಲ್ಲ ಇವ್ರದ್ದೊಂದು ದೊಡ್ಡ ಮಿಲಿಟರಿ ಹೋಟ್ಲ್ ಇದೆ ನಮಗೆಲ್ಲ. ಇವ್ರಿಗೆ ನಮಗೆಲ್ಲ ನಮ್ಗೆ ಹಾಕ್ಸಿ ತಿನ್ನಿಸ್ತಾ ಇದ್ದಿದ್ದು. ಇವತ್ತಿಗೂ ಹೋಗ್ತೀವಿ. ಇವತ್ತು ಅವ್ರ ಹೋಟ್ಲಲ್ಲಿ ಹೋಗಿ ತಿಂತೀನಿ. ಇವತ್ತಿಗೂ ತಿಂತೀವಿ. ಇಲ್ಲಿ ಗಣೇಶಣ್ಣ ಇದ್ದಾರೆ. ಬನ್ನಿ, ನೀವೇ ಪರಿಚಯ ಮಾಡ್ಕೊಳ್ಳಿ. ಖಂಡಿತವಾಗ್ಲು. ನಮಸ್ತೆ. ಇವರೇ ಗಣೇಶಣ್ಣವರು ಅಂತ. ಇಲ್ಲಿ ಎಷ್ಟು ಜನ ಪೈಲ್ವಾನರನ್ನು ಹುಟ್ಟಾಕಿ ಇವರನ್ನೆಲ್ಲ ಬೆಳೆಸಿ ಇವತ್ತಿಗೂ ಒಂದು ನಿಂತಿದೆ. ಈ ಬೆಂಗಳೂರನ್ನು ಈ ಒಂದು ಸಿಟಿಲಿ, ಮೈನ್ ಆರ್ಟ್ ಆಫ್ ದ ಸಿಟಿಲಿ ಇದು ಉಳ್ಕೊಂಡಿದೆ ಅಂದರೆ ಅದಕ್ಕೆ ಬೆಂಗಳೂರಲ್ಲಿ ಇವರು ಒಬ್ಬರು ಕಾರಣ. ಎಷ್ಟು ವರ್ಷಗಳಿಂದ ಇದೆ ಸರ್ ಇದು? ಇದು 1952ರಿಂದ ಇದೆ. 52ರಿಂದ 60 ವರ್ಷ ಆಗ್ತಾ ಇದೆ. 60 ವರ್ಷ ಆಗ್ತಾ ಇದೆ. ಸಾಕಷ್ಟು ಪೈಲ್ವಾನರು ಹುಟ್ಟು ಹಾಕಿದೆ ಈ ಗರಡಿ. ಇಲ್ಲಿಂದ ನಮ್ಮ ಕರ್ನಾಟಕದಲ್ಲಿ ಆಡಿದ್ದಾರೆ, ಬೇರೆ ದೇಶಗಳೆಲ್ಲ ಆಡಿದ್ದಾರೆ, ಸ್ಟೇಟ್ಗೆಲ್ಲ ಹೋಗಿದ್ದಾರೆ, ಭಾಳ ಹೆಸರು ಪಡೆದಿದ್ದಾರೆ. ಆಸ್ಟ್ರೇಲಿಯಾ ಹೋಗಿದ್ದಾರೆ ಇಲ್ಲಿರೋರು, ಜಪಾನ್ ಹೋಗಿದ್ದಾರೆ, ಲಂಡನ್ ಹೋಗಿದ್ದಾರೆ. ಎಲ್ಲ ಮ್ಯಾಗ್ಝಿನ್ಗಳು ಬಂದಿದೆ, ಪೇಪರ್ಗಳಲ್ಲಿ ಬಂದಿದೆ. ಗಣೇಶ್ ಅವ್ರನ್ನ ಭೇಟಿ ಮಾಡಿದ್ವಿ. ಒಂದು ಒಳ್ಳೆ ಅನುಭವ ನಮಗೂ ಕೂಡ ಇದೆ. ಯಾಕಂದ್ರೆ ಈ ಗರಡಿ ಮನೆ ಪಟುಗಳನ್ನ ನೋಡೋದು ಖುಷಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ. ವಿಜಯ್, ಏನಂದ್ರೆ ಒಂದು ನಾನು ನಿಮ್ಮ ಜೊತೆ ಮಾತಾಡಬೇಕಾದ್ರೆ ನನಗೆ ಗಮನಕ್ಕೆ ಯಾವಾಗಲೂ ಬರೋದೇನಂದ್ರೆ, ಈ ಹಳೆ ಬೇರುಗಳು, ಹಳೆ ತಲೆಗಳು, ಹಳೆ ವಿಚಾರಗಳು, ಹಳೆ ವ್ಯಕ್ತಿಗಳು ನೀವು ಮರೆಯೋದಿಲ್ಲ. ಅದೊಂದು ಇಲ್ಲ ಸರ್, ದಟ್ ಅಬೌಟ್ ಯು. ಅದು ಬಿಡೋಕ್ಕಾಗೋದಿಲ್ವಲ್ಲ ಸರ್. ಯಾವತ್ತು ಬಿಡಬಾರ್ದು. ಅದೇ ನಮಗೆ ಈ ಕಲೆ ಕಲಿಸೋದು. ಹಳೆದನ್ನ ಮರಿಬಾರ್ದು. ಹಿರಿಯರ ಮೇಲೆ ಭಕ್ತಿ, ಗೌರವ. ಆಡ್ಕೊಳ್ಳೋರು ಆಡ್ಕೊಳ್ತಾನೆ ಇರ್ತಾರೆ ಚೆನ್ನಾಗಾದಾಗ. ಸೊ ಹಂಗಾಗಿ ಅವ್ರ ಬಗ್ಗೆ ಕೇರ್ ಮಾಡಬಾರ್ದು, ಜೀವನ ಮಾಡಬೇಕು. ಇಷ್ಟೇ ಜೀವನ ಅಲ್ವಾ? ನಮಗೆ ಗೆಲ್ಲೋದ್ರಲ್ಲಿ ಖುಷಿ, ಅವ್ರಿಗೆ ಆಡ್ಕೊಳ್ಳೋದ್ರಲ್ಲಿ ಖುಷಿ. ಸೊ ಹಂಗಾಗಿ ಹೌದು ಅಲ್ವಾ? ಕೋಟೇಬಲ್ ಕೋಟ್ಸ್ ಅಲ್ಲಿ ಬರುತ್ತೆ. ಖಂಡಿತ ಅಲ್ವ? ಕೆಲವರು ಗೆಲ್ಲೋದ್ರಲ್ಲಿ ಖುಷಿ, ನನಗೆ ಗೆಲ್ಲೋದ್ರಲ್ಲಿ ಖುಷಿ. ನನ್ನನ್ನು ನೋಡಿ ಆಡ್ಕೊಳ್ಳೋದ್ರಲ್ಲಿ ಖುಷಿ, ಹೊಗಳೋದ್ರಲ್ಲಿ ಖುಷಿ. ಸೊ ಹಾಗೆ ನನ್ನ ಇಂಟೆನ್ಷನ್ ಗೆಲ್ಲೋದು. ಅದನ್ನ ಯಾರೋ ಆಡ್ಕೊಂಡ್ಬಿಟ್ಟು ಅವ್ರು ನೋಡಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ನನಗೆ ಗೊತ್ತಿಲ್ಲ. ಬಿಕಾಸ್ ಅದು ವಿನ್ನರ್ಸ್ ಫಾರ್ಮುಲಾ ಅಲ್ಲ. ಹೋಗ್ತಾ ಇರ್ಬೇಕಷ್ಟೇ. ಎಸ್ ವಿಜಯ್, ಒಳ್ಳೇದಾಗಲಿ ನಿಮಗೆ, ನಿಮ್ಮ ಭೀಮಾ ತೀರದಲ್ಲಿ ಚಿತ್ರಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಈ ಚಿತ್ರದಲ್ಲಿ ಏನೋ ತುಂಬ ಜನ ಆ್ಯಕ್ಟರ್ಗಳಿದ್ದಾರೆ, ತುಂಬ ಪರಿಶ್ರಮ ಪಟ್ಟು ಮಾಡಿದ್ರ ಮತ್ತು ಒಂದು ನೈಜ ಕಥಾನಕನ ಇಟ್ಕೊಂಡು ಮಾಡಿದ್ರ. ಸೊ ಹೀಗಾಗಿ ಪ್ರೇಕ್ಷಕರಿಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಕ್ರೆಡಿಟು ಓಂ ಪ್ರಕಾಶ್ ಅವ್ರಿಗೆ ಮತ್ತು ಅಣಜಿ ನಾಗರಾಜ್ ಅವ್ರಿಗೆ, ಖಂಡಿತ, ಮತ್ತು ಇಡೀ ನಿಮ್ಮ ವಾಹಿನಿ ಅವ್ರಿಗೆ. ಥ್ಯಾಂಕ್ ಯು. ಸೊ ಇದು ಭೀಮಾ ತೀರದಲ್ಲಿ ಚಿತ್ರದ ಕುರಿತ ಒಂದು ವಿಶೇಷ ಸಂದರ್ಶನ. ಡೇ ಔಟ್ ವಿತ್ ಗೌರೀಶ್ ನಾವು ಡೇ ಔಟ್ ಮಾಡಿದ್ದು ಈ ಒಂದು ಗರಡಿ ಮನೆಯಲ್ಲಿ. ಯಾಕೆಂದರೆ ಗರಡಿ ಮನೆ ಅನ್ನೋದು ಕೂಡ ಉತ್ತರ ಕರ್ನಾಟಕಕ್ಕೆ ಸ್ವಲ್ಪ ಜಾಸ್ತಿ ಸಂಬಂಧ ಇದೆ. ವಿಶೇಷವಾಗಿ ಈ ರೀಜನ್ಗೆ ಜಾಸ್ತಿ ಸಂಬಂಧ ಇದೆ ಮತ್ತು ಈ ಕ್ಯಾರೆಕ್ಟರ್ಗೆ ಜಾಸ್ತಿ ಸಂಬಂಧ ಇದೆ. ಹೀಗಾಗಿ ಗರಡಿ ಮನೆಯಲ್ಲಿ ಮಾಡಿದ್ವಿ. ಬಸವನಗುಡಿ ಈ ಗರಡಿ ಮನೆ ಹಳೆಯ ಗರಡಿ ಮನೆಗಳಲ್ಲಿ ಒಂದು. ಸೊ ಈ ಪರಂಪರೆ ಇನ್ನೂ ಕೂಡ ಉಳ್ಕೊಂಡಿದೆ. ಇದು ಹೀಗೆ ಉಳಿಲಿ ಅಂತ ಹಾರೈಸ್ತಾ, ಈ ಚಿತ್ರ ಯಶಸ್ವಿ ಆಗಲಿ ಅಂತ ಹಾರೈಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕ್ಷಣದ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24. ಗುಡು 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 ಗುಡು
ಬಿಸು ಭದ್ರ ಗುಡುಗುಡು ಗುಡುಗುಡು ಹುಡುಗುವ ರುದ್ರ ಮಡ ಮಡ ಮಡಮ ಮರುಗ ಭದ್ರ ಗದಗದ ಗದಗ ಅಗಿಸುವ ರುದ್ರ